ಪುನರಾವರ್ತನ ವಿಧಾನದಿಂದ ವಿದ್ಯಾರ್ಥಿಗಳ ಸ್ಮರಣ ಶಕ್ತಿ ಹೆಚ್ಚಿಸುವ ಕುರಿತು ಒಂದು ಕ್ರಿಯಾ ಸಂಶೋಧನೆ. ಸ್ಮರಣ ಶಕ್ತಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ವಿದ್ಯಾರ್ಥಿಗಳು ಕಲಿತ ವಿಷಯವನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವಾದಾಗ ಮಾತ್ರ ಅವರ ಶೈಕ್ಷಣಿಕ ಸಾಧನೆ ಉತ್ತಮವಾಗುತ್ತದೆ. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಕಲಿತ ವಿಷಯವನ್ನು ಶೀಘ್ರವಾಗಿ ಮರೆತು ಬಿಡುತ್ತಾರೆ. ಈ ಸಮಸ್ಯೆ ನಿವಾರಣೆಗೆ ಪುನರಾವರ್ತನ ವಿಧಾನ ಅತ್ಯಂತ ಪರಿಣಾಮಕಾರಿಯಾಗಿದೆ. ಆದ್ದರಿಂದ ಪುನರಾವರ್ತನ ವಿಧಾನದಿಂದ ವಿದ್ಯಾರ್ಥಿಗಳ ಸ್ಮರಣ ಶಕ್ತಿ ಹೆಚ್ಚಿಸಬಹುದು ಎಂಬ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಿಯಾ ಸಂಶೋಧನೆ ಕೈಗೊಳ್ಳಲಾಗಿದೆ. ಇದ್ದಂಥ ಪ್ರಮುಖ ಸಮಸ್ಯೆ ಅಂದರೆ ಪುನರಾವರ್ತನ ವಿಧಾನದಿಂದ ವಿದ್ಯಾರ್ಥಿಗಳ ಸ್ಮರಣ ಶಕ್ತಿ ಹೆಚ್ಚಿಸುವ ಕುರಿತು ಒಂದು ಅಧ್ಯಯನ. ಈ ಒಂದು ಸಂಶೋಧನೆಯ ಉದ್ದೇಶಗಳು ವಿದ್ಯಾರ್ಥಿಗಳ ಪ್ರಾರಂಭಿಕ ಸ್ಮರಣ ಶಕ್ತಿಯ ಮಟ್ಟವನ್ನು ಅಳೆಯುವುದು, ಪುನರಾವರ್ತನ ವಿಧಾನ ಬೋಧನೆಯಲ್ಲಿ ಅಳವಡಿಸುವುದು, ವಿದ್ಯಾರ್ಥಿಗಳ ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುವುದು, ಪುನರಾವರ್ತನೆಯ ನಂತರ ವಿದ್ಯಾರ್ಥಿಗಳ ಸಾಧನೆಯಲ್ಲಿ ಬಂದ ಬದಲಾವಣೆಗಳನ್ನು ಗುರುತಿಸುವುದು, ಸ್ಮರಣ ಶಕ್ತಿ ಹೆಚ್ಚಿಸಲು ಪರಿಣಾಮಕಾರಿ ವಿಧಾನವನ್ನು ಕಂಡುಹಿಡಿಯುವುದು. ಇದು ಈ ಸಂಶೋಧನೆಯ ಒಂದು ಉದ್ದೇಶಗಳು. ಸಂಶೋಧನಾ ಊಹೆಗಳು ಅಂದರೆ ಈ ಒಂದು ಸಂಶೋಧನೆ ಕೈಗೊಂಡಾಗ ಏನು ಆಗಬಹುದು ಅನ್ನುವಂತಹ ಊಹೆಗಳು. ಪುನರಾವರ್ತನ ವಿಧಾನದಿಂದ ವಿದ್ಯಾರ್ಥಿಗಳ ಸ್ಮರಣ ಶಕ್ತಿ ಹೆಚ್ಚಿಸಬಹುದು. ನಿರಂತರ ಪುನರಾವರ್ತನೆಯಿಂದ ವಿದ್ಯಾರ್ಥಿಗಳ ಕಲಿಕಾ ಸಾಧನೆ ಸುಧಾರಿಸಲು ಸಾಧ್ಯವಾಗಬಹುದು. ಸಂಶೋಧನಾ ವಿಧಾನ ಕ್ರಿಯಾ ಸಂಶೋಧನಾ ವಿಧಾನದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಾವು ತೆಗೆದುಕೊಂಡ ಒಂದು ಸ್ಯಾಂಪಲ್ ಅಥವಾ ಒಂದು ಮಾದರಿ ಅಂದರೆ ಒಂದು ಶಾಲೆ, ಯಾವ ಶಾಲೆಯಲ್ಲಿ ಯಾವ ತರಗತಿ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ 30 ವಿದ್ಯಾರ್ಥಿಗಳಿರುವಂಥ ಅಥವಾ 25 ವಿದ್ಯಾರ್ಥಿಗಳಿರುವಂಥ ಒಂದು ತರಗತಿಯಲ್ಲಿ 5 ರಿಂದ 10 ವಿದ್ಯಾರ್ಥಿಗಳ ಸ್ಮರಣ ಶಕ್ತಿಯನ್ನು ನಾವು ಇಲ್ಲಿ ಅಳೆಯಬಹುದೇ. ಅಂದರೆ ನಾವು ಮಾಡುವಂತಹ ಪಾಠದಲ್ಲಿ ಆ ಸಮಸ್ಯೆಗಳನ್ನು ಕಂಡು ಬಂದಿದೆ. ಹಾಗಾಗಿ ರಿಪೀಟ್ ಅಥವಾ ಪುನರಾವರ್ತನೆ ಮಾಡೋದ್ರಿಂದ ಅವರ ಒಂದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ರಿಯೆಯನ್ನು ಕೈಗೊಳ್ಳಲಾಗಿದೆ. ಡೇಟಾ ಸಂಗ್ರಹ ಸಾಧನಗಳು ಅಂದರೆ ದತ್ತಾಂಶ ಸಂಗ್ರಹಗಳು ಯಾವ ರೀತಿ ಅಂದರೆ ಸ್ಮರಣ ಶಕ್ತಿ ಪ್ರಮಾಣ ಪತ್ರ ಅಂದರೆ ನಾವು ಯಾವ ವಿಷಯವನ್ನು ಹೇಳ್ತೀವಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪದಗಳನ್ನು ಕಲೆಕ್ಟ್ ಮಾಡ್ಕೋದು. ಪ್ರಶ್ನಾವಳಿ ಅಥವಾ ಪದಗಳಿಲ್ಲದೇ ನಾವು ಪ್ರಶ್ನೆಗಳ ಮುಖಾಂತರ ಕೂಡ ಪುನರಾವರ್ತನೆಯನ್ನು ಉಪಯೋಗಿಸ್ಬೋದಾಗಿದೆ. ಮತ್ತು ವೀಕ್ಷಣಾ ಪಟ್ಟಿ ಈ ಒಂದು ಸಾಧನಗಳನ್ನು ತೆಗೆದುಕೊಂಡು ಒಂದು ಪೂರ್ವ ಪರೀಕ್ಷೆ ಮುಖಾಂತರ ಅವರನ್ನು ಮಟ್ಟವನ್ನು ಅಳೆಯುವುದು. ಪುನರಾವರ್ತನ ವಿಧಾನವನ್ನು ಅಳವಡಿಸುವ ಮೊದಲು ವಿದ್ಯಾರ್ಥಿಗಳ ಸ್ಮರಣ ಶಕ್ತಿ ಪರೀಕ್ಷೆ ನಡೆಸಲಾಗಿದೆ. ಅಂದರೆ ನಾವು ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪದಗಳನ್ನಾಗಿರ್ಬೋದು ಅಥವಾ ಪ್ರಶ್ನೆಗಳನ್ನಾಗಿರ್ಬೋದು ಅವುಗಳು ವಿದ್ಯಾರ್ಥಿಗಳಿಗೆ ಹೇಳುವುದಕ್ಕಿಂತ ಮುಂಚೆ ಅಥವಾ ಪುನರಾವರ್ತನೆ ಮಾಡೋದಕ್ಕಿಂತ ಮುಂಚೆ ಅವರ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವ ಆ ಪದಗಳನ್ನು ಅಥವಾ ಪ್ರಶ್ನೆಗಳನ್ನು ತೆಗೆದುಕೊಂಡು ಹೆಚ್ಚಿನ ವಿದ್ಯಾರ್ಥಿಗಳು ಕಲಿತ ವಿಷಯವನ್ನು ಮರೆತಿರುವುದು ಕಂಡುಬರುತ್ತದೆ. ಸರಾಸರಿ ಸಾಧನೆಯಲ್ಲಿ ಕಂಡುಬರುತ್ತೆ ಅಂದರೆ ಹೆಚ್ಚಿನ ಒಂದು ಸಾಧನೆ ಕಂಡುಬರುವುದಿಲ್ಲ. ಇದು ಪೂರ್ವ ಪರೀಕ್ಷೆ. ಇನ್ನು ಪರೀಕ್ಷೆ ಆದ ನಂತರ ನಾವು ಆ್ಯಕ್ಷನ್ ಪ್ಲ್ಯಾನ್ ಅಥವಾ ಕಾರ್ಯಯೋಜನೆಯನ್ನು ಮಾಡಿಕೊಳ್ಳಬೇಕು. ಯಾವ ರೀತಿ ಅಂದರೆ ಆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳ ಸ್ಮರಣ ಶಕ್ತಿ ಹೆಚ್ಚಿಸಲು ಈ ಕೆಳಗಿನ ಪುನರಾವರ್ತನ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು. ಪ್ರತಿದಿನ ಪಾಠದ ಕೊನೆಯಲ್ಲಿ 5 ರಿಂದ 10 ನಿಮಿಷ ಪುನರಾವರ್ತನೆ ಅಂದರೆ ಇವತ್ತು ಹೇಳಿದಂಥ ಒಂದು ವಿಷಯ ಅಥವಾ ಯಾವ ವಿಷಯ ಅವರಿಗೆ ಸ್ಮರಣದಲ್ಲಿ ಅಥವಾ ಜ್ಞಾಪಕದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಹ ವಿಷಯವನ್ನು ಪ್ರತಿದಿನ ಅಂದರೆ ಇಲ್ಲಿ 3 ದಿನದ ಚಟುವಟಿಕೆ ಇರ್ತದೆ. ಈ 3 ದಿನದಲ್ಲಿ ಪ್ರತಿದಿನ 10 ನಿಮಿಷ ಪುನರಾವರ್ತನೆಯನ್ನು ಮಾಡುವುದು. ಓದುವುದು ಮತ್ತು ಬರವಣಿಗೆ ಪುನರಾವರ್ತನೆ ಮಾಡುವುದು. ಆ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ಕೇಳೋದು ಮತ್ತು ಆ ವಿದ್ಯಾರ್ಥಿಗಳನ್ನು ಗುಂಪು ಚಟುವಟಿಕೆಯಲ್ಲಿ ಕೊಡುವಂಥದ್ದು. ಮತ್ತು ವಾರಾಂತ್ಯದಲ್ಲಿ ನಾವು 3 ದಿನದ ಒಂದು ಕಾರ್ಯಕ್ರಮ ಹಾಕ್ಕೊಂಡಿರ್ತೀವಿ. ಆ 3 ದಿನದಲ್ಲಿ ಪುನರ್ ವಿಮರ್ಶೆಯನ್ನು ಮಾಡೋದು. ಮತ್ತು ಮಿದುಳು ನಕ್ಷೆ ಮ್ಯಾಪ್ ರೀಡಿಂಗ್ ಅಥವಾ ಮೈಂಡ್ ಮ್ಯಾಪ್ ಅಂತೇಳಿ ಅಥವಾ ಚಾರ್ಟ್ಗಳನ್ನು ಅಥವಾ ಮಿಂಚುಪಟ್ಟಿಗಳನ್ನು ಅಥವಾ ಬೋರ್ಡ್ಗಳನ್ನು ಸ್ಮಾರ್ಟ್ ಮೊಬೈಲ್ ಇವುಗಳನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳಿಗೆ ಪುನರಾವರ್ತನೆಯನ್ನು ಈ ಒಂದು ಕಾರ್ಯಯೋಜನೆಯಲ್ಲಿ ಹಾಕಿಕೊಳ್ಳುವುದು. ನಂತರ ಇದು 3 ದಿನ ಆದಮೇಲೆ ಫಸ್ಟ್ ಡೇ ಪೂರ್ವ ಪರೀಕ್ಷೆ, 3 ದಿನ ಕಾರ್ಯಚಟುವಟಿಕೆ ಮಾಡಿ ಮತ್ತು 5ನೇ ದಿನ ಅಂದರೆ ಬಿ ಎಡ್ನಲ್ಲಿ 5 ದಿನದ ಒಂದು ಕ್ರಿಯಾ ಸಂಶೋಧನೆ ಚಟುವಟಿಕೆ ಇರುವುದರಿಂದ 5ನೇ ದಿನದಲ್ಲಿ ಒಂದು ಉತ್ತರ ಪರೀಕ್ಷೆಯನ್ನು ಕೈಗೊಳ್ಳಬೇಕು. ನಿರಂತರವಾಗಿ 10-15 ದಿನ ಇಲ್ಲಿ 3 ದಿನಗಳ ಪುನರಾವರ್ತನೆ ಚಟುವಟಿಕೆಗಳ ನಂತರ ಮತ್ತೆ ಪರೀಕ್ಷೆಯನ್ನು ಮೊದಲ ಪೂರ್ವ ಪರೀಕ್ಷೆಯಲ್ಲಿ ನಡೆದಂಥ ವಿಷಯವನ್ನೇ ಇಲ್ಲಿ ನಂತರ ಉತ್ತರ ಪರೀಕ್ಷೆ ನಡೆಸಲಾಗುವುದು. ಹೆಚ್ಚಿನ ವಿದ್ಯಾರ್ಥಿಗಳು ಪಾಠವನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳುವರು. ಸಾಧನೆಯಲ್ಲಿ ಗಮನಾರ್ಹವಾದ ವೃದ್ಧಿ ಇಲ್ಲಿ ಕಂಡುಬರುತ್ತೆ. ಅಂದರೆ ಪೂರ್ವ ಪರೀಕ್ಷೆಗೂ ಮತ್ತು ಉತ್ತರ ಪರೀಕ್ಷೆಗೂ ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ಉತ್ತಮವಾದಂಥ ಸಾಧನೆಯನ್ನು ಕಂಡುಬರ್ತದೆ. ಪುನರಾವರ್ತನ ವಿಧಾನದಿಂದ ವಿದ್ಯಾರ್ಥಿಗಳ ಸ್ಮರಣ ಶಕ್ತಿ ಸ್ಪಷ್ಟವಾಗಿ ಹೆಚ್ಚಾಗಿರುವುದು ಕಂಡುಬಂದಿತ್ತು.
ಇಲ್ಲಿ ಕಂಡುಬಂದಂಥ ಕೆಲವೊಂದು ಫಲಿತಾಂಶಗಳೇನೆಂದರೆ ವಿದ್ಯಾರ್ಥಿಗಳ ಸ್ಮರಣಶಕ್ತಿ ಹೆಚ್ಚಾಯಿತು, ಕಲಿತ ವಿಷಯವನ್ನು ಹೆಚ್ಚು ದಿನಗಳನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವಾಯಿತು, ಪರೀಕ್ಷಾ ಸಾಧನೆ ಸುಧಾರಿಸಿತು, ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚಾಯಿತು, ತರಗತಿಯಲ್ಲಿನ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುವಿಕೆಯನ್ನು ಕಂಡುಬರಲು ಸಾಧ್ಯವಾಯಿತು. ಈ ಕ್ರಿಯಾ ಸಂಶೋಧನೆಯಿಂದ ಪುನರಾವರ್ತನ ವಿಧಾನವು ವಿದ್ಯಾರ್ಥಿಗಳ ಸ್ಮರಣಶಕ್ತಿಯನ್ನು ಹೆಚ್ಚಿಸಲು ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಶಿಕ್ಷಕರು ಬೋಧನೆಯ ಜೊತೆಗೆ ನಿಯಮಿತ ಪುನರಾವರ್ತನೆಗೆ ಆದ್ಯತೆ ನೀಡಿದರೆ ವಿದ್ಯಾರ್ಥಿಗಳು ಹೆಚ್ಚಿನ ಗುಣಮಟ್ಟ ಹೆಚ್ಚುತ್ತದೆ, ಕಲಿಕೆಯ ಒಂದು ಗುಣಮಟ್ಟ ಹೆಚ್ಚಲು ಸಾಧ್ಯವಾಗುತ್ತದೆ. ಪ್ರತಿದಿನ ಕನಿಷ್ಠ 5-10 ನಿಮಿಷ ಪುನರಾವರ್ತನೆ ಮಾಡುವಂಥದ್ದು, ಅಂದರೆ ಯಾವ ವಿಷಯದಲ್ಲಿ ಕಷ್ಟ ಅನುಭವಿಸ್ತಿರ್ತಾರೋ ಹುಡುಗರು ಅಥವಾ ಯಾವುದರಲ್ಲಿ ಸಮಸ್ಯೆ ಇರ್ತದೆ ಅಂಥ ವಿಷಯನ ಪ್ರತಿದಿನ ಪುನರಾವರ್ತನೆ ಮಾಡಿಕೊಂಡ್ರೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಬರವಣಿಗೆ, ಮನನ ಅಥವಾ ಓದುವುದು ಎರಡೂ ರೀತಿಯ ಪುನರಾವರ್ತನೆಯಲ್ಲಿ ಬಳಸಬೇಕು. ಗುಂಪು ಪುನರಾವರ್ತನೆಗೆ ಅವಕಾಶ ಮಾಡಿ, ಅಂದರೆ ಸ್ವಯಂವಾಗಿ ವಿದ್ಯಾರ್ಥಿಗಳು ಕಲಿಲಿಕ್ಕೆ ಅಥವಾ ಗುಂಪಿನಲ್ಲಿ ಚರ್ಚೆ ಮಾಡೋಕ್ಕೆ ಸಮಸ್ಯೆ ಇದ್ದಂಥ ವಿಷಯಗಳನ್ನು ಕೊಟ್ಟಾಗ ಹೆಚ್ಚು ಸಹಾಯವಾಗ್ತದೆ ಅಂತ ಹೇಳ್ಬೋದು. ಮತ್ತು ಮನನ ಪರೀಕ್ಷೆ, ನಕ್ಷೆ ಅಥವಾ ಚಾರ್ಟ್ಗಳನ್ನು ಬಳಸೋದು, ಅಂದರೆ ಮೈಂಡ್ ಮ್ಯಾಪ್ ಸ್ವಂತಾಗಿ ಓದುವಂಥದ್ದು. ಮತ್ತು ಇಲ್ಲಿ ಪೋಷಕರ ಸಹಕಾರ ಕೂಡ ಅಗತ್ಯವಾಗಿರ್ತಂಥ ಸಜೆಷನ್ಗಳನ್ನು ಕೊಡಬಹುದಾಗಿದೆ. ಈ ರೀತಿ ಯಾವುದೇ ಒಂದು ಸಮಸ್ಯೆ ಇರುವಂಥ ವಿಷಯವನ್ನು ಈ ಪುನರಾವರ್ತನ ವಿಧಾನದಿಂದ ನಾವು ಒಂದು ಸಂಶೋಧನೆ ಮಾಡಿದಾಗ ಉತ್ತರ ಪರಿಣಾಮಕಾರಿ ಕಂಡುಬರ್ತದೆ ಅಂತ ಹೇಳ್ಬೋದಾಗಿದೆ. ಧನ್ಯವಾದ.